ರಾಜ್ಯದ 224 ಶಾಸಕರು ಅನರ್ಹರಾಗ್ತಾರ. ಸುಪ್ರೀಂ ಕೋರ್ಟ್ ನೋಟಿಸ್ ಈ ಟೆನ್ಷನ್ ಕೊಡೋಕೆ ಕಾರಣ ಆಗಿದೆ. ರಾಜ್ಯದ 224 ಶಾಸಕರು ಅನರ್ಹಗೊಳ್ತಾರೆ ಅಂತ ಬಿಜೆಪಿ ಮುಖಂಡರೊಬ್ಬರು ಭವಿಷ್ಯವನ್ನು ನುಡಿದಿದ್ದಾರೆ. ಈ ವ್ಯಕ್ತಿ ಈಗಾಗಲೇ JDS ಸಂಸದರನ್ನ ಅನರ್ಹ ಮಾಡಿಸಿದ್ರು ಈ ಹಿಂದೆ. ಸೊ ಹಾಗಾಗಿ ಈ ವ್ಯಕ್ತಿ ಮಾತನ್ನ ಒಂದು ಸ್ವಲ್ಪ ಸಿಂಪಲ್ ಆಗಾರ ಕನ್ಸಿಡರ್ ಮಾಡಬೇಕು, ಅದು ಆ ಕಡೆಗಿರಲಿ. ಇನ್ನು ಸಿದ್ದರಾಮಯ್ಯ 5 ವರ್ಷ CM ಆಗಿರ್ತಾರೆ ಅಂತ ಅವರ ಪುತ್ರ MLC ಯತೀಂದ್ರ ಹೇಳಿದ್ದು ಮಾಜಿ ಮಂತ್ರಿ ಹಾಲಿ MLA ರಾಜಣ್ಣ ಕೂಡ, ರೆಬಲ್ ಸ್ಟಾರ್ ರಾಜಣ್ಣ ಕೂಡ ದನಿಗೂಡಿಸಿದ್ದಾರೆ. ಸೊ ಕಾಂಗ್ರೆಸ್ಸಲ್ಲಿ ಕುರ್ಚಿ ಕದನ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಮತ್ತು ಆ 224 ಶಾಸಕರದ್ದು ಏನು ಸಮಸ್ಯೆ ಎಲ್ಲವನ್ನೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ನೋಡೋಣ. ಎಲ್ಲರೂ ಕೂಡ ಕಡೆಯವರೆಗೆ ಈ ಸುದ್ದಿಯನ್ನು ನೋಡಿ. CM ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಟೆನ್ಷನ್ ಅನ್ನು ಶುರು ಮಾಡಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಗ್ಯಾರಂಟಿ ಯೋಜನೆಗಳ ಆಮಿಷ ನೀಡಿ ಗೆದ್ದಿದ್ದಾರೆ. ಇದು ಚುನಾವಣಾ ನಿಯಮಗಳಿಗೆ ವಿರುದ್ಧವಾಗಿದೆ. ಹೀಗಾಗಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು. ಹೀಗಂತ ಮೈಸೂರಿನ ವರುಣಾ ಹೋಬಳಿಯ ಕೋಡನಹಳ್ಳಿ ನಿವಾಸಿ KM ಶಂಕರ್ ಮೇಲ್ಮನವಿ ಸಲ್ಲಿಸಿದರು. ಈ ಸಂಬಂಧ ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಬಳಿಕ ಶಂಕರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟಲ್ಲಿ ಈಗ ಒಂಥರ ನೋಟಿಸ್ ಕೊಟ್ಟಿದ್ದಾರೆ. ಹಾಗಂತ ಏನು 224 ಕರ್ನಾಟಕ ವಜಾ ಮಾಡಿದ್ರೆ ಮಹಾರಾಷ್ಟ್ರ ವಜಾ ಮಾಡಬೇಕು, ಬಿಹಾರ ವಜಾ ಮಾಡಬೇಕು, ಹರಿಯಾಣ ಮಾಡಬೇಕು, ಡೆಲ್ಲಿ ಮಾಡಬೇಕು, ಆಗಲ್ಲ. ಈ ಗ್ಯಾರಂಟಿ ವಿರುದ್ಧ ಅವಾಗ ಒಂದಷ್ಟು ಜನ ಗರಂ ಆಗ್ತಾರೆ, ಗುರ್ರ ಅಂತಾರೆ, ಕೋರ್ಟ್ಗೆ ಹೋಗ್ತಾರೆ, ಇವೆಲ್ಲ ಆಗ್ತಿರುತ್ತೆ. ಬಟ್ ಗ್ಯಾರಂಟಿ ಕೆಲವರಿಗೆ ಟೀಕೆಯ ವಸ್ತು ಆಗಿದೆ, ಗ್ಯಾರಂಟಿ ಹಲವರಿಗೆ ಆಧಾರ ಆಗಿದೆ. ಯಾಕೆಂದರೆ ಅರ್ಧ ಟರ್ಮ್ ಮುಗೀತು ಗೌರ್ನಮೆಂಟು, 30 ತಿಂಗಳಾಯಿತು, ಹತ್ತತ್ರ 25 ತಿಂಗಳು ಅಮೌಂಟ್ ಹಾಕಿದ್ದಾರೆ ಅಕೌಂಟ್ಗೆ. 50,000 ಮೇಲೆ ಅಮೌಂಟನ್ನು ಮಹಿಳೆಯರಿಗೆ ಹಾಕಿದ್ದಾರೆ ಸರ್ಕಾರದವರು. ಫ್ರೀ ಬಸ್ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಹೊರೆ ಹೌದು, ನೋ ಡೌಟ್. ಆದರೆ ಸರ್ಕಾರದ ಕೆಲವೊಂದು ನಿರ್ಧಾರಗಳು ಇಂಪ್ಲಿಮೆಂಟ್ ವಿಷಯದಲ್ಲಿ ಒಂದು ಸ್ವಲ್ಪ ರಾಂಗ್ ಇದೆ. ಎಲ್ರಿಗೂ ಕೊಡುವ ಅವಶ್ಯಕತೆ ಇರಲ್ಲ. ಯಾರಿಗೆ ಹಸ್ತೋರು ಅವ್ರಿಗೆ ಊಟ ಹಾಕ್ಬೇಕು. ಬೆಂಜಲ್ ಹೋಗೋನು ಬಿರಿಯಾನಿ ಕೊಟ್ಟರೆ ಏನು ಸಮಸ್ಯೆ ಇದಾಗುತ್ತೆ, ಅವನೇನೋ ಬೇರೆ ಏನೋ ತಿಂತಾನತ್ತ. ಹಾಗಾಗಿ ಕೋರ್ಟ್ ಈ ವಿಷಯದಲ್ಲಿ 224 ಜನ ಅನರ್ಹ ಆಗ್ಬಿಡ್ತಾರೆ ಆಚೆ ಅಲ್ಲ. ಆದರೆ ಇದ್ರ ಬಗ್ಗೆ ಇನ್ನೊಂದಷ್ಟು ಲೀಗಲಿ ಮಾತಾಡಿದ್ದಾರೆ. ಯಾರು? ಒಬ್ರು. ರಾಜ್ಯದ 224 ಶಾಸಕರು ಅನರ್ಹಗೊಳ್ತಾರೆ, ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ, ಹೀಗಂತ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. CM ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಬಗ್ಗೆ ಹಾಸನದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಫೈಲ್ ಮಾಡಿದ್ದೆವು. ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿದ್ದು ಇದರಲ್ಲಿ ಹಲವಾರು ತಪ್ಪುಗಳು, ಲೋಪದೋಷಗಳಿವೆ ಅಂತ ಅಭಿಪ್ರಾಯಪಟ್ಟಿದೆ. ಈ ಪ್ರಕರಣದಲ್ಲಿ CM ಮಾಡಿರುವುದು ಅಪರಾಧ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಘನ ನ್ಯಾಯಾಲಯ ಮುಂದೆ ಯಾವುದೇ ಅಧಿಕಾರ ಅಂತಸ್ತು ಉಳಿಯೋದಿಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ 224 ಜನಕ್ಕೆ ಹೆಂಗೆ ಸಮಸ್ಯೆ ಅಂದರೆ ಅದು ಕಾಂಗ್ರೆಸ್ ಶಾಸಕರ ಸಮಸ್ಯೆ ಆಗ್ಬೋದು. BJP ಅವ್ರು ಏನು ಕೊಟ್ಟಿದ್ರಲ್ಲಿ, ದಳದವ್ರು ಏನು ಕೊಟ್ಟಿದ್ರು. ಸೊ ಹಾಗಾಗಿ ಇವರು ಕಳೆದ ಬಾರಿ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅನರ್ಹ ಆಗಿದ್ರು ಒಂದಷ್ಟು ದಿನ, ಆಮೇಲೆ ಮತ್ತೆ ರಿವೋಕ್ ಆಯ್ತದು. ಸೊ ಹಾಗಾಗಿ ಇವರು ಆ ಕೇಸ್ನು ಮಾಡಿದ್ರೆ ಈ ಕೇಸ್ನು ಮಾಡ್ತಾರೆ. 224 ಜನ ಎಲ್ಲ ಸುಳ್ಳು, ಮತ್ತು ಇವರು ಅನರ್ಹ ಮಾಡ್ತಾರೆ ಅನ್ನೋದು ಸುಳ್ಳು ಮೀನ್ಸ್ ತುಂಬ ಕಷ್ಟದ ಕೆಲಸ. ಕೋರ್ಟ್ ಹಂಗೆಲ್ಲ ಮಾಡಿದ್ರೆ ಹೇಳಿದ್ನಲ್ಲ, ಮಹಾರಾಷ್ಟ್ರ ಸರ್ಕಾರ, ಬಿಹಾರ ಸರ್ಕಾರ ಎಲ್ಲನೂ ಬಾಕ್ಲಾಕ್ಬೇಕಾಗತ್ತೆ. ಬಟ್ ಇವ್ರ ವ್ಯಾಖ್ಯಾನ ಇವ್ರದ್ದು. ಇನ್ನು ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ತಾರೆ, ಕಾಂಗ್ರೆಸ್ನಲ್ಲಿ ಯಾವುದೇ ಕಿತ್ತಾಟ ಇಲ್ಲ, CM ಬದಲಾವಣೆ ಆಗ್ತಾರೆ ಅಂತ ಕನಸು ಕಾಣಬೇಕಷ್ಟೇ. ಹೀಗಂತ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಅದು. ಇವ್ರು ಕ್ಲಾರಿಟಿ ಕೊಟ್ಟ ತಕ್ಷಣ ಅಲ್ಲಿಗೆ ಮುಗಿದೋಯ್ತು ಎಲ್ಲ ಅಂತೇನಿಲ್ಲ. CM ಅವ್ರನ್ನ ಇದುವರೆಗೆ ಹೈಕಮಾಂಡ್ ನಾಯಕರು ಕರೆದಿಲ್ಲ, ಬದಲಾವಣೆ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನೇ ಮಾಡಿಲ್ಲ. DK ಶಿವಕುಮಾರ್ ಅವರು ನಾನು ಕೂಡ CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸದ್ಯಕ್ಕಂತ ಯಾವುದೇ ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವ ಯೋಜನೆ ಇಲ್ಲ ಅಂತ ಹೇಳಿರುವುದಾಗಿ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪುತ್ರನ ಮಾತಿಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ನೇ ಕೇಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾವ್ರೆ. ಯತೀಂದ್ರ ಇಲ್ಲ ಅವೇನು ಹೇಳಿಲ್ಲ ಅಂತಾರೆ. ಸಿದ್ದರಾಮಯ್ಯನವ್ರಿಗಿಂತ ಯತೀಂದ್ರಗೆ ಭಾಳ ಅರ್ಜೆಂಟ್ ಅಂತ ಕಾಣುತ್ತೆ ಕ್ಲಾರಿಟಿ ಕೊಡೋಕ್ಕೆ, ಅಲ್ಲ ಹೇಳಿಕೆ ಕೊಡೋಕ್ಕೆ. ಇನ್ನು ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕಿಚ್ಚು ಎಬ್ಬಿಸಿದೆ. ಈ ಬಗ್ಗೆ ಶಾಸಕ HC ಬಾಲಕೃಷ್ಣ, ರೆಬಲ್ ಸ್ಟಾರ್ ಬಾಲಕೃಷ್ಣ ಅವರು, ಈ ವಿಚಾರ ಯತೀಂದ್ರ ಕೈಯಲ್ಲಾಗಲಿ ಬಾಲಕೃಷ್ಣ ಕೈಯಲ್ಲಾಗಲಿ ಇಲ್ಲ, ಅದು ಹೈಕಮಾಂಡ್ ಕೈಯಲ್ಲಿದೆ. ಅವರ ಅಭಿಮಾನಿಗಳು ಅವರ ಪರವಾಗಿ, ಇವರ ಅಭಿಮಾನಿಗಳು ಇವರ ಪರವಾಗಿ ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂತ ಹೇಳಿದ್ದಾರೆ.
ಶಾಸಕಾಂಗ ಪಕ್ಷದ ತೀರ್ಮಾನವೇ ಬೇರೆ, ಹೈಕಮಾಂಡ್ ತೀರ್ಮಾನವೇ ಬೇರೆ. ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಆಗಿದೆ. ತಂದೆಯ ಮೇಲಿನ ಪ್ರೀತಿಗೆ ಈ ರೀತಿ ಹೇಳಿದ್ದಾರೆ. ನಮ್ಮದು ಹೈಕಮಾಂಡ್ ಸ್ಟ್ಯಾಂಡ್ ಎಂದು ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಹೌದು, ಶಾಸಕಾಂಗ ಪಕ್ಷ ಹೇಳ್ದಂಗೆ ಆಗಲ್ಲ, ಹೈಕಮಾಂಡ್ ಹೇಳ್ದಂಗೆ ಆಗುತ್ತೆ ಅನ್ನೋದು ಬಾಲಕೃಷ್ಣ ಅವರ ಹೇಳಿಕೆ. ಕರೆಕ್ಟ್ ಇದೆ, ಇದು ಒಂಥರ ಕರೆಕ್ಟ್ ಇದೆ. ಬಟ್ ಹೈಕಮಾಂಡ್ ಹೇಳಿದ್ರೆ ಓಕೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಡಾಕ್ಟರ್ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಮಾಜಿ ಸಚಿವ ರಾಜಣ್ಣ ಕೂಡ ಸ್ಪಷ್ಟನೆ ಕೊಟ್ಟಿದ್ದು, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪರಿಸ್ಥಿತಿ ಉದ್ಭವ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಎದುರಿಸುವಂಥದ್ದು, ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೈ ಬಿಡುವುದಾಗಲಿ ಇಲ್ಲ ಅಂತ ಹೇಳಿದ್ರು. ಒಂದು ವೇಳೆ ಬದಲಾವಣೆ ಅನಿವಾರ್ಯವಾದರೆ ಶಿವಕುಮಾರ್ ಒಬ್ಬರೇ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯಲ್ಲ. ಗೃಹ ಸಚಿವ ಪರಮೇಶ್ವರ್, ಎಂ.ಬಿ. ಪಾಟೀಲ್ ಸೇರಿ ಹಲವು ಹಿರಿಯ ನಾಯಕರು ರೇಸ್ನಲ್ಲಿದ್ದಾರೆ ಅಂತ ರಾಜಣ್ಣ ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ನಾನು ಸಂಪುಟ ಸೇರೋದಿಲ್ಲ ಎಂದು ಈಗಾಗಲೇ ಹೇಳಿದ್ದೇನೆ. ಅವರು ಸಿಎಂ ಆದಾಗ ಆ ಪ್ರಶ್ನೆ ಹೇಳುತ್ತದೆ. ನಾನು ಕಾಂಗ್ರೆಸ್ನಲ್ಲೇ ಇದ್ದವನು, ಪಕ್ಷ ನನಗೇನೂ ಮಾಡಿಲ್ಲ, ಆದರೆ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಈ ರಾಜಣ್ಣ ಒಂಥರ ರಾಜಕಾರಣದಲ್ಲಿ ರೆಬಲ್ ಸ್ಟಾರ್ ಇದ್ದಂಗೆ. ರಮೇಶ್ ಜಾರಕಿಹೊಳಿ, ರಾಜಣ್ಣ ಅವರು, ಈ ಕೆ.ಎಸ್. ಈಶ್ವರಪ್ಪನವರು, ಇವರೆಲ್ಲ ಹಂಗೆ ನೋಡಿದ್ರೆ ಈಶ್ವರಪ್ಪ ಹೊರತುಪಡಿಸಿ ಇವರಿಬ್ಬರು ಪ್ರಭಾವಿಗಳೇ, ರಮೇಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು. ಮತ್ತಿಬ್ಬರು ಕೂಡ ಸೇಮ್ ರೀತಿ ಪ್ರಭಾವಿಗಳು, ಫಲಾನುಭವಿಗಳು. ಆರೋಪಗಳು ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಷ್ಟು ಹೊಡೆತಗಳನ್ನ ಒಬ್ಬರೇ ವ್ಯಕ್ತಿನ ತಿಂದಿದ್ದಾರೆ ಅಂತ ಮಾತಿದೆ. ಬಟ್ ರಾಜಣ್ಣ ಪವರ್ಫುಲ್ ಲೀಡರ್, ನೋ ಡೌಟ್. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ದಿನ ಗೆಲ್ಲಲೇಬೇಕು. ನಾವು ಪ್ರಯತ್ನ ಮಾಡ್ತಿದ್ದೇವೆ, ಗೆಲುವು ಸಿಕ್ಕೇ ಸಿಗುತ್ತೆ. ಒಬ್ಬರು ಗೆಲ್ಲಲೇಬೇಕು, ಇನ್ನೊಬ್ರು ಸೋಲಲೇಬೇಕು. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ಗೆದ್ದಿದ್ದೇವೆ ಎಂದು ಮೇಲಕ್ಕೆ ಹೋಗೋಕ್ಕಾಗಲ್ಲ, ಸೋತಿದ್ದೇವೆ ಎಂದು ಪ್ರಯತ್ನ ಬಿಡೋಕ್ಕಾಗಲ್ಲ. ಕ್ರೀಡಾಪಟುಗಳ ನಿರಂತರ ಪ್ರಯತ್ನದಂತೆ ನಿಮ್ಮ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ನಿರಂತರವಾಗಿ ಇರುತ್ತದೆ. ಹೇಗಂತ ಕುಣಿಗಲ್ನ ಕೆಂಪನಹಳ್ಳಿಯಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಈ ಮಾತುಗಳನ್ನು ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ. ಡಿ.ಕೆ. ಸುರೇಶ್ ಪ್ರಯತ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು. ಯಾವ ಪ್ರಯತ್ನ? ಸಿಎಂ ಆಗೋ ಪ್ರಯತ್ನ. ಸೊ ಹಾಗಾಗಿ ಅವರು ನೇರವಾಗಿ ಹೇಳಂಗಿಲ್ಲಲ್ಲ, ಹೇಳ್ತಿರ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ಗಿಂತ ತುಂಬ ತಾಳ್ಮೆಯ ವ್ಯಕ್ತಿ, ಡಿ.ಕೆ. ಶಿವಕುಮಾರ್ಗಿಂತ ಯೋಚನೆ ಮಾಡಿ ಮಾತಾಡುವಂಥ ವ್ಯಕ್ತಿ ಡಿ.ಕೆ. ಸುರೇಶ್. ಇನ್ನು ರಾಜ್ಯ ರಾಜಕೀಯದಲ್ಲಿ ಭಗವದ್ಗೀತೆ ಟಾಕ್ ವಾರ್ ಜೋರಾಗಿದೆ. ಸಿಎಂ ಮನುವಾದಿ ಟೀಕೆಗೆ ಎಚ್.ಡಿ. ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ಈ ಹಿಂದೆ ಭಗವದ್ಗೀತೆ ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಂತ ಎಂದು ಹೇಳಿದ್ದೆ. ಅಂದಿನ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕಲು ಭಗವದ್ಗೀತೆಯನ್ನು ಮುಂದಿಟ್ಟುಕೊಳ್ಳುವುದು ಬೇಡ ಅಂತ ಅರ್ಥದಲ್ಲಿ ಹೇಳಿದ್ದೆ. ಹೀಗಂತ ಇಂದು ದಿಲ್ಲಿಯಲ್ಲೂ ಸುದ್ದಿಗೋಷ್ಠಿ ನಡೆಸಿ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯಗೂ ಎಚ್.ಡಿ.ಕೆ. ಸವಾಲು ಹಾಕಿದ್ದಾರೆ. ಮಂಡ್ಯಕ್ಕೆ ನಾನು ಕೊಟ್ಟಿದ್ದನ್ನು ಪಟ್ಟಿ ಮಾಡಿ ಹೇಳ್ತೇನೆ. ಮೊದಲ 5 ವರ್ಷ ಸಿಎಂ ಆಗಿದ್ದಾಗ ಮತ್ತು ಈಗ ಏನೇನು ಕೊಟ್ಟಿದ್ದೀರಿ ಎಂಬುದನ್ನು ನೀವು ಹೇಳಿ ಎಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ರೈತರ ಜೀವ ಹೋಯ್ತು, ನನ್ನ ಕಾಲದಲ್ಲಿ ಜೀವ ಉಳಿದಿದೆ ಅಂತ ಸಿದ್ದರಾಮಯ್ಯನವರಿಗೆ ಎಚ್.ಡಿ. ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಗೆ ಕೊಡುಗೆ ಸಿದ್ದರಾಮಯ್ಯನವ್ರ ಜಾಸ್ತಿನ ಕುಮಾರಸ್ವಾಮಿಯವ್ರ ಜಾಸ್ತಿನ ಅಂತ ಚರ್ಚೆ ಬಂದಾಗ ಹಳೆ ಮೈಸೂರು ಭಾಗದ ಪ್ರಬಲ ಪಕ್ಷ JDS ಆ ಜಿಲ್ಲೆಯಲ್ಲಿ ಈ ಹಿಂದೆ ಚಲುವರಾಯಸ್ವಾಮಿಯವರು ಇವ್ರ ಪಾರ್ಟಿನಲ್ಲಿದ್ದರು. ಅವರು ಮಂತ್ರಿ ಆಗಿದ್ದಾಗ ಕೆಲಸ ಮಾಡಿದ್ದಾರೆ. ಪುಟ್ಟರಾಜ್ ಅವರು ಮಂತ್ರಿ ಆಗಿದ್ದಾಗ ಕೆಲಸ ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿದ್ದಾಗ, ಮಂಡ್ಯದಲ್ಲಿದ್ದಾಗ ಅಂಬರೀಷ್ ಅವರು ಆ ಸರ್ಕಾರದ ಭಾಗ ಆಗಿದ್ರು. ಸೊ ಆಗ ನೋಡಿದ್ರೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ ಅಂಬರೀಷ್ ಅವ್ರ ಮಂತ್ರಿ, ವಸತಿ ಮಂತ್ರಿ. ಆದರೆ ಮಂಡ್ಯ ಜಿಲ್ಲೆಗೆ ಕೆಲಸಗಳನ್ನ ಮಾಡಬೇಕಾದ್ರೆ ಇಂದಿನ ಸರ್ಕಾರಗಳಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಚಲುವರಾಯಸ್ವಾಮಿ ಮಂತ್ರಿ ಆಗಿದ್ದರು ಅವರು 2020 ಟೈಮಲ್ಲಿ. ಸೊ ಹಾಗಾಗಿ ಕುಮಾರಸ್ವಾಮಿಯವರು ಅನುದಾನವನ್ನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಅವ್ರ ದಾಟಿಲಿ ಅವರು ಅನುದಾನ ಕೊಟ್ಟಿದ್ದಾರೆ. ಬಟ್ ಇವ್ರು ರೆಡಿ ಇದ್ದಾರೆ. ಒಂದು ಕೈ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಸವಾಲಿಗೆ ಮತ್ತು ಪಟ್ಟಿ ಇಟ್ಕೊಂಡು ಕೂತ್ಕೊಳ್ಳೋಕೆ ರೆಡಿ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರು ಬಂದು ಮಂಡ್ಯದಲ್ಲಿ ಕೂತ್ಕೊಂಡು ಪಟ್ಟಿ ಇಟ್ಕೊಂಡು ಏನು ಸವಾಲು ಸ್ವೀಕಾರ ಮಾಡ್ತಾರೆ? ಆಗಲ್ಲ. ಹಾಗಾಗಿ ಕುಮಾರಸ್ವಾಮಿ ಕಾನ್ಫಿಡೆನ್ಸು ಮಂಡ್ಯ ವಿಷಯದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅಂತ. ಬಟ್ ಆಗ ಪಾರ್ಟ್ ಆಫ್ ದ ಚಲುವರಾಯಸ್ವಾಮಿ JDS ಸರ್ಕಾರದಲ್ಲಿದ್ದರು. ಪುಟ್ಟರಾಜ್ ಅವರು ಕೆಲಸ ಮಾಡಿದ್ದಾರೆ ಅಂತ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾಳೆ ಮೊಳಗಿಸಿದೆ. ನಾಳೆ ರೈತರೊಂದಿಗೆ ಸೇರಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ. ಸಿಎಂ ಪಟ್ಟ ಉಳಿಸಿಕೊಳ್ಳುವ ಬರದಲ್ಲಿ ಸಿಎಂ ಕುರ್ಚಿ ಕಬಳಿಸುವಲ್ಲಿ ಡಿ.ಕೆ. ಶಿವಕುಮಾರ್ ಕಾಲ ಕಳೆಯುತ್ತಿದ್ದರೆ ಪ್ರತಿಪಕ್ಷಗಳು ಏನೇ ಪ್ರಶ್ನೆ ಮಾಡಿದ್ರು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಿದ್ದಾರೆ. ಎಲ್ಲವನ್ನ ಕೇಂದ್ರವೇ ಮಾಡೋದಾದ್ರೆ ಸಿಎಂ ಯಾಕೆ ಬೇಕು ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಒಟ್ಟಿನಲ್ಲಿ ಸುಮಾರು 15ರಿಂದ 20 ಸಾವಿರ ರೈತರನ್ನು ಒಗ್ಗೂಡಿಸಲು ಬಿಜೆಪಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೆಯಂತೆ. ಇನ್ನು ಬಿಜೆಪಿ ಮಾತ್ರವಲ್ಲದೆ ಸರ್ಕಾರದ ವಿರುದ್ಧ ಸುಮಾರು 84 ಸಂಘಟನೆಗಳು ಪ್ರತಿಭಟನೆಗೆ ನಿರ್ಧರಿಸಿದ್ದು ನಗರ ಪೊಲೀಸ್ ಆಯುಕ್ತರಿಗೆ ಅರ್ಜಿಯನ್ನು ಸಲ್ಲಿಸಿವೆ.
ನಾಳೆ 15ಕ್ಕೂ ಹೆಚ್ಚು ಸಂಘಟನೆಗಳು ಅಖಾಡಕ್ಕಿಳಿಯಲಿವೆ. ರೈತ ಸಂಘಟನೆಗಳು, ಮೀಸಲಾತಿಗಾಗಿ ಮಡಿವಾಳ ಸಮಾಜ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಅತಿಥಿ ಉಪನ್ಯಾಸಕರು ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ವಿಜಯೇಂದ್ರ ರೋಚಕದ್ ಮಾತಾಡ್ತಿದ್ದಾರೆ, ಕುರ್ಚಿಗಾಗಿ ಸಿಎಂ ಡಿಸಿಎಂ ಮಾಡಬೇಕಾಳಗ ಅಂತ. ಈ ವಿಜಯೇಂದ್ರ ಅವ್ರ ಕುರ್ಚಿ ಕಿತ್ಕೊಳ್ಳೋಕ್ಕೂ ಕೂಡ ಒಂದಷ್ಟು ಜನ ಕಾಯ್ತವ್ರೆ ಬಿಜೆಪಿ ಭಿನ್ನಮತೀಯರು. ಏನಿಯೋ ವಿಪಕ್ಷವಾಗಿ ಹೋರಾಟ ಮಾಡಬೇಕು, ಅದನ್ನು ಫೇಸ್ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಂಪೇರ್ ಟು ಪ್ರೀವಿಯಸ್ ಅಧಿವೇಶನ ಈ ಬಾರಿ ವಿಜಯೇಂದ್ರ ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಗೂ ಪ್ರಭಾವಿ ಸ್ವಾಮೀಜಿಯೊಬ್ಬರ ನಡುವೆ ನಡೆದಿದ್ದ ಮೀಟಿಂಗ್ ರಹಸ್ಯವನ್ನ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಹಿರಂಗಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತನಾಡಿದ್ದು, ಆ ಮಟ್ಟಕ್ಕೆ ಹೋಗಿದ್ದು ಸತ್ಯ. ನಮ್ಮ ಜೊತೆ ಸೌಜನ್ಯ ಮನೆಯವರು ಬಂದಿದ್ರು. 1.5 ಗಂಟೆಗಳ ಕಾಲ ಸ್ವಾಮೀಜಿಯ ಮುಂದೆ ಚಿನ್ನಯ್ಯ ಮಾತನಾಡಿದ್ದಾನೆ. ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ, ಮಾಡಿಸಿದ್ದಾರೆ ಎಲ್ಲವನ್ನು ಹೇಳಿದ್ದಾನೆ. ಸ್ವಾಮೀಜಿಗಳು ಏಕೆ ಈ ವಿಚಾರವನ್ನು ಸಮಾಜದ ಮುಂದೆ ಹೇಳ್ತಾ ಇಲ್ಲ? ಸ್ವತಃ ಈ ವಿಚಾರವನ್ನು ಸಿಎಂಗೆ ಹೇಳಿ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದ್ರು. ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಕಾನೂನು ಮೂಲಕವೇ ಹೋರಾಡೋದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ದಾರೆ. ಇದು ಇಲ್ಲಿಗೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ನೋಡ್ಬೇಕು ಮುಂದೆ. ಇನ್ನು 7ನೇ ದಿನವೂ ಇಂಡಿಗೋ ಬಿಕ್ಕಟ್ಟು ಮುಂದುವರೆದಿದ್ದು, ಇಂದು ಕೂಡ ಸುಮಾರು 500ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. ಬೆಂಗಳೂರಿನಲ್ಲಿ 127 ಇಂಡಿಗೋ ವಿಮಾನಗಳು, ದಿಲ್ಲಿಯಲ್ಲಿ 134, ಹೈದರಾಬಾದ್ನಲ್ಲಿ 77, ಮುಂಬೈ, ಚೆನ್ನೈ, ಜೈಪುರ, ಗುವಾಹಟಿ ಸೇರಿದಂತೆ 106 ಇಂಡಿಗೋ ವಿಮಾನಗಳು ಸಂಚಾರವನ್ನು ನಿಲ್ಲಿಸಿವೆ. ಈ ಮಧ್ಯೆ ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೇಂದ್ರ ಸರ್ಕಾರವೇ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ನ್ಯಾಯಾಂಗದ ಮಧ್ಯಪ್ರವೇಶದ ಅಗತ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಇನ್ನು ವಿಮಾನಗಳ ರದ್ದತಿಯಿಂದ ಇದುವರೆಗೆ 827 ಕೋಟಿ ರು ಟಿಕೆಟ್ ಹಣ ಮರುಪಾವತಿಯನ್ನ ಇಂಡಿಗೋ ಸಂಸ್ಥೆ ಮಾಡಿದೆ. ಇನ್ನು ರಾಜ್ಯಸಭೆಯಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಪ್ರತಿಕ್ರಿಯೆ ಕೊಟ್ಟಿದ್ದು, ಇಂಡಿಗೋ ಬಿಕ್ಕಟ್ಟಿಗೆ ಸಿಬ್ಬಂದಿ ಕೆಲಸದ ಅವಧಿ ನಿಗದಿ ಮತ್ತು ಆಂತರಿಕ ಯೋಜನಾ ವ್ಯವಸ್ಥೆಯಲ್ಲಿನ ವೈಫಲ್ಯವೇ ಪ್ರಮುಖ ಕಾರಣ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಸರ್ಕಾರಗಳು ಕೂಡ ವಿಮಾನಯಾನ ಸಂಸ್ಥೆಯನ್ನು ಫ್ರೀಯಾಗಿ ಬಿಡಬೇಕು, ಓಡಿಸ್ಲಿ ಅವ್ರು ರೇಟ್ ಫಿಕ್ಸ್ ಮಾಡ್ಕೊಂಡು ಅಂತ. ಎತ್ತಿನ ಗಾಡಿಲಿ ಹತ್ತಂಗೆ ಜನ ಫ್ಲೈಟ್ ಹತ್ತವ್ರೀಗ. 1,000 ರೂಪಾಯಿ, 2,000, 3,000, 4,000, 5,000 ಅಂತ ಟಿಕೆಟ್ ರೇಟ್ ಮಾಡಿ, ಬಸ್ಗಿಂತ ರೇಟ್ ಕಡಿಮೆ ಮಾಡಿ ಫ್ಲೈಟ್ಗಳನ್ನ ಒಂಥರ ಈ BMTC ಬಸ್ಗಳ ಥರ ಮಾಡಿಬಿಟ್ಟವ್ರೆ. ವಿಮಾನಯಾನ ಸಂಸ್ಥೆ, ಮಲ್ಯ ಸಂಸ್ಥೆ ಕಿಂಗ್ಫಿಷರ್ ಮುಚ್ಚಿತು. ನಮ್ಮ ಡೆಕ್ಕನ್ ಏವಿಯೇಷನ್, ನಮ್ಮ ಗೋಪಿನಾಥ್ ಅವ್ರ ಸಂಸ್ಥೆ ಅದನ್ನು ಮೊದಲು ಮಲ್ಯ ಖರೀದಿ ಮಾಡೋದು. ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ಸಮಸ್ಯೆ ಅಂದರೆ ಕಾಂಪಿಟೇಷನ್ನು. ಅನವಶ್ಯಕವಾಗಿ ರೇಟ್ ಇಳಿಸಿ ಹಾಳು ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಪರಿಹಾರ ಕಂಡ್ಕೊಳ್ಳಿಲ್ಲ ಅಂದರೆ ನಾಳೆ ಇನ್ನೊಂದು ಸಂಸ್ಥೆ, ಮತ್ತೊಂದು ಸಂಸ್ಥೆ, ಮಗದೊಂದು ಸಂಸ್ಥೆ. ಬರೀ 827 ಕೋಟಿ ಟಿಕೆಟ್ ಹಣ ವಾಪಸ್ ಕೊಟ್ಟಿದ್ರಿ, ಲಕ್ಷಾಂತರ ಕೋಟಿ ಹಾಳಾಗಿದೆ ಈ ವಿಮಾನ ಕ್ಯಾನ್ಸಲ್ ಆಗಿರೋದ್ರಿಂದ. ಸೊ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.